8ನೇ ತರಗತಿಯಿಂದಲೇ ಮಕ್ಕಳಿಗೆ ಶೇರ್ ಮಾರ್ಕೆಟ್ ಕಲಿಸಿ. ನಿಮ್ಗೆ ತಲೆಗೆಲೆ ಕಟ್ಟಿದ್ಯಾ ಅನ್ಕೊಂತೀರಾ? ಖಂಡಿತ ಇಲ್ಲ ಸ್ನೇಹಿತರೆ. ಈ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಎಲ್ರಿಗೂ ಆಶ್ಚರ್ಯ ಆಗಿರ್ಬೇಕಲ್ವಾ? ನಿಜ ಸ್ನೇಹಿತರೆ, ನೀವು ಸರಿಯಾಗೇ ಓದಿದ್ದೀರಾ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ನಮ್ಮ ಉತ್ತಮವಾದ ಭವಿಷ್ಯಕ್ಕಾಗಿ ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ನಾವು ಮುಖ್ಯವಾಗಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೇಬೇಕು. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ ಮೇಲೆ ನೀವೇ ಹೇಳ್ತೀರಾ, 8ನೇ ಕ್ಲಾಸಿಂದ ಅಲ್ಲಪ್ಪ 1ನೇ ಕ್ಲಾಸಿಂದ ಕಲಿಯೋ ಈ ಜೊತೆಗೇನೆ ಮಾರ್ಕೆಟ್ ಬಗ್ಗೆ ಕಲಿಸಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ತುಂಬಾ ಅದ್ಭುತವಾದ ಶೇರ್ ಮಾರ್ಕೆಟ್ ಜ್ಞಾನವನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ನಾನಂತೂ ತುಂಬಾನೇ ಉತ್ಸಾಹದಿಂದ ಇದ್ದೀನಿ. ಬನ್ನಿ ಹಾಗಾದ್ರೆ ನಮ್ಮೆಲ್ಲರ ಹಣಕಾಸಿನ ಸಮಸ್ಯೆ ಬಗೆಹರಿಸೋ ಮತ್ತು ದೇಶದ ನಾಡಿ ಮಿಡಿತವೇ ಆಗಿರುವ ಈ ಶೇರ್ ಮಾರ್ಕೆಟ್ ಬಗ್ಗೆ ಸವಿಸ್ತಾರವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಉನ್ನತವಾದ ಜ್ಞಾನ ಪಡೆದುಕೊಳ್ಳುವ ಉತ್ಸಾಹದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನ ಇಷ್ಟ ಆದ್ರೆ ಶೇರ್ ಮಾಡಿ. ನಮ್ಮಲ್ಲಿ ಸುಮಾರು 75ರಿಂದ 80% ಜನ, ಅದರಲ್ಲೂ ವಿದ್ಯಾವಂತರು ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನನೂ ಸಹ ಇರೋದಿಲ್ಲ. ಈ ಒಂದು ಶೇರ್ ಮಾರುಕಟ್ಟೆಯ ಅನಕ್ಷರತೆಯನ್ನು ಈ ವಿಡಿಯೋ ಮೂಲಕ ಹೋಗ್ಲಾಡ್ಸೋ ಪ್ರಯತ್ನ ಮಾಡೋಣ. ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಿದು ಶೇರ್ ಮಾರ್ಕೆಟ್? ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಕೇವಲ ನಮ್ಮ ಹಣಕಾಸಿನ ಸಮಸ್ಯೆಯನ್ನಲ್ಲ, ಇಡೀ ನಮ್ಮ ದೇಶದ ಹಣಕಾಸಿನ ಹಸಿವನ್ನೇ ನೀಗಿಸಬಲ್ಲ ಒಂದು ಅಕ್ಷಯ ಪಾತ್ರನೇ ಅಂತ ಹೇಳ್ಬೋದು. ಈ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಏನಂತ ತಿಳ್ಕೊಳ್ಳೋಕು ಮೊದಲು ಈ ಮಾರ್ಕೆಟ್ ಬಗ್ಗೆ ನಮ್ಮ ಜನಗಳಲ್ಲಿರುವ ತಪ್ಪು ಮತ್ತು ಸುಳ್ಳು ಊಹಾಪೋಹಗಳು ಏನು ಅಂತ ತಿಳ್ಕೊಳ್ಳೋಣ. ಇವನ್ನೆಲ್ಲ ನಾವು ಯಾಕೆ ತಿಳ್ಕೊಬೇಕು ಅಂದ್ರೆ, ಮುನಾದಿ ಗಟ್ಟಿ ಇದ್ರೆ ತಾನೇ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲೋದು. ಯಾವ ಸಂಶಯನೂ ಇಲ್ಲದೆ ಸರಿಯಾದ ಜ್ಞಾನವನ್ನು ಇವತ್ತು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಬನ್ನಿ ಹಾಗಾದ್ರೆ ತಪ್ಪು ಮತ್ತು ಸುಳ್ಳು ಊಹಾಪೋಹಗಳು ಏನು? ತಪ್ಪು ಮತ್ತು ಸುಳ್ಳು ಊಹಾಪೋಹಗಳು. ಶೇರ್ ಮಾರ್ಕೆಟ್ ಅಂದ್ರೆ ಒಂದು ಜೂಜ್ ಇದ್ದ ಹಾಗೆ. ಶೇರ್ ಮಾರ್ಕೆಟ್ ತುಂಬಾ ಡೇಂಜರು. ಶೇರ್ ಮಾರ್ಕೆಟ್ ನಮ್ಮಂತವ್ರಿಗಲ್ಲ, ಅದು ದುಡ್ಡಿರೋರಿಗೆ ಮಾತ್ರ ಮತ್ತು ತುಂಬಾ ಓದ್ಕೊಂಡಿರೋರಿಗೆ ಮಾತ್ರ. ಶೇರ್ ಮಾರ್ಕೆಟ್ ಅಲ್ಲಿ ಮೋಸ ಮಾಡ್ತಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ತವ್ರೆಲ್ಲ ಲಾಸ್ ಆಗಿದ್ದಾರೆ. ಇದೆಲ್ಲ ನಿಜನಾ? ಖಂಡಿತ ಸುಳ್ಳು. 99% ಸುಳ್ಳು. ಇನ್ನ 1% ಏನಿದೆ ಅಂತ ಕೇಳ್ಬೋದು ನೀವು ಅಲ್ವಾ? ಈ 1% ಜನ ಎಲ್ಲ ಕಡೆನೂ ಇರ್ತಾರೆ ಸರ್, ಎಲ್ಲ ಕಡೆನೂ ಇರ್ತಾರೆ. ಬಟ್ ನಾವ್ ಇವರಿಂದ ದೂರ ಇರಬೇಕು. ಇವ್ರ ಕೆಲಸ ಏನಂದ್ರೆ ಮುಂದುವರಿತಾ ಇರೋರ್ನ ತಮ್ಮ ಕಡೆಯಿಂದಂತೂ ಆಗೋದಿಲ್ಲ, ಮುಂದುವರಿತಾ ಇರೋರ್ನ ಹಿಂದೆ ಎಳೆ ಕೆಲಸನೇ ಇವ್ರ ಕೆಲಸ ಇರುತ್ತೆ. ಸೊ ಅದ್ರ ಸಲುವಾಗಿ ಇವ್ರ ಕಡೆ ಗಮನ ಕೊಡೋದಕ್ಕೆ ನಾವೇನಾಗಬೇಕು, ನಮ್ ಗುರಿ ಏನು, ನಾವ್ ಯಾವ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ನಾವು ಮುಂದುವರಿಯೋ ಪ್ರಯತ್ನ ಮಾಡ್ಬೇಕು ಹೊರತು ಈ 1% ಜನ ಸಲುವಾಗಿ ನಾವು ತಲೆ ಕೆಡ್ಸ್ಕೋಬಾರ್ದು. ಹಾಗಾದ್ರೆ ಇವರೆಲ್ಲ ಹೇಳುವಂತ ಈ ಭಯಗಳು ಏನಕ್ಕೆ? ಶೇರ್ ಮಾರ್ಕೆಟ್ ಒಂದು ಜೂಜಿದ್ದಾಗೆ ಅಂತ ಹೇಳ್ತಾರೆ, ಇದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ, ಏನೇನೋ ವಿಚಾರಗಳನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ. ಹಾಗಾದ್ರೆ ಇವೆಲ್ಲ ಯಾಕೆ ಬರುತ್ತೆ ಈ ಭಯಗಳು? ಹಾಗಾದ್ರೆ ಇವರೆಲ್ಲ ಹೇಳೋ ಭಯಗಳು ಯಾಕೆ? ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋರು ಹೇಳೋ ಮಾತುಗಳಿವು. ಯಾರದ್ದೋ ಮಾತು ಕೇಳಿ ತನಗೆ ಮಾರ್ಕೆಟ್ ಅಲ್ಲಿ ಸರಿಯಾದ ಜ್ಞಾನ ಇರದೇ ಇದ್ರೂ ಹೂಡಿಕೆ ಮಾಡಿ ಲಾಸ್ ಅನುಭವಿಸೋದ್ರಿಂದ ಈ ಮಾತು ಬರ್ತವೆ. ಇನ್ನು ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಶೇರ್ ಮಾರ್ಕೆಟಾ ಯಪ್ಪ ಹಾಕ್ಬೇಡ, ಮುಂಡ ಮುಚ್ಕೊಂಡು ಹೋಗ್ತೀಯ ಅಂತಾರೆ. ಅವ್ರನ್ನ ಕೇಳಿ ನೋಡಿ, ಶೇರ್ ಮಾರ್ಕೆಟ್ನ ಮಿನಿಮಮ್ ಜ್ಞಾನನೂ ಅವ್ರಿಗಿರೋದಿಲ್ಲ. ಶೇರ್ ಅಂದ್ರೆ ಏನು ಅಂತಾನೂ ಗೊತ್ತಿರಲ್ಲ ಅವ್ರಿಗೆ. ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಅಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋ ಜ್ಞಾನ ಇರೋದಿಲ್ಲ. ಅಂಥವ್ರನ್ನ ಹೋಗಿ ನಾವು ಕೇಳಿದ್ರೆ ನಮ್ಮ ಉತ್ತರ ಏನು? ನೆಗೆಟಿವ್ ಆಗೇ ಸಿಗುತ್ತೆ ಉತ್ತರ ಅಲ್ವಾ? ಎಕ್ಸಾಂಪಲ್, ಇವಾಗ ಎ ಅನ್ನೋ ವ್ಯಕ್ತಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾನೆ, ಅವ್ನು ಪ್ರಾಫಿಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಪ್ರಾಫಿಟ್ ಆದ್ಮೇಲೆ ಅವನು ಖುಷಿಯಿಂದಾನೆ ಅವ್ನ ಫ್ರೆಂಡ್ ಹತ್ರ ಹೇಳ್ಕೊತಾನೆ, ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಪ್ರಾಫಿಟ್ ಆಯ್ತ್ಕೊಣ ಅಂತ ಹೇಳಿ. ಅವ್ನ ಫ್ರೆಂಡ್ ಹತ್ರನೋ ಬೇರೆ ಯಾರೋ ಅವ್ರ ನೇಬರ್ಸ್ ಹತ್ರನೋ ಹೇಳಿರ್ತಾನೆ. ಅವ್ರಿಗೂ ಏನಾಗುತ್ತೆ, ಹಂಗಾರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನಾವು ಪ್ರಾಫಿಟ್ ಮಾಡ್ಕೋಬೇಕಲ್ಲ ಅನ್ನೋದು ಆಸೆಯಿಂದ ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಯಾವ ಸಲಹೆನೂ ಇಲ್ದಾನೆ, ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ದಾನೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ದೊಡ್ಡ ಲಾಸ್ ಅನ್ನ ಅನುಭವಿಸ್ಕೊತಾನೆ. ಲಾಸ್ ಆದ್ಮೇಲೆ ಅವನೇನ್ ಮಾಡ್ತಾನೆ, ಒಂದ್ 10 ಜನಕ್ಕೆ ಹೇಳ್ತಾನೆ. ಅವ್ನು 10 ಜನಕ್ಕೆ ಏನ್ ಹೇಳ್ತಾನೆ, ಅಯ್ಯೋ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಅಷ್ಟು ಲಾಸ್ ಆಯ್ತು, ಇಷ್ಟು ಲಾಸ್ ಆಯ್ತು ಅಂತ ಹೇಳ್ತಾನೆ. ಅಥವಾ ಅವ್ನು ಹೇಳದೇ ಇದ್ರು ಅವ್ನಿಗೆ ಆಗಿರೋ ಲಾಸ್ ಇವರೆಲ್ಲ ನೋಡಿರ್ತಾರೆ. ನೋಡಿದವ್ರು ಏನ್ ಅನ್ಕೋತಾರೆ, ಓ ನಮ್ಮ ಫ್ರೆಂಡ್ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಶೇರ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ಲಾಸ್ ಆಗ್ಬಿಟ್ಟ, ಹಂಗಾಗ್ಬಿಟ್ಟ ಹಿಂಗಾಗ್ಬಿಟ್ಟ ಅಂತ 108 ವಿಷಯ ಹೇಳ್ತಾರೆ. ಸೊ ಇಂಥವ್ರು ನಾವು ಕೇಳಕ್ ಹೋದ್ರೆ ನಮ್ಗೆ ಸಿಗೋ ಉತ್ತರ ಏನು? ನೆಗೆಟಿವ್ ಆಗೇ ಸಿಗುತ್ತೆ ಅಲ್ರಿ. ನಮ್ಗೆ ಹುಷಾರಿಲ್ಲ ಅಂತಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ? ಹಾಸ್ಪಿಟ್ಲ್ ಹೋಗ್ತೀವಿ, ಮನುಷ್ಯ ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ? ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ತೀವ? ಖಂಡಿತ ಇಲ್ಲ ತಾನೆ. ಅಥವಾ ನಮ್ಮ ಮನೇಲಿರೋ ಪ್ರಾಣಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ನಾವೆಲ್ಲ ಹೋಗ್ತೀವಿ? ಮನುಷ್ಯ ಡಾಕ್ಟರ್ ಹತ್ರ ಹೋಗ್ತೀವ? ಖಂಡಿತ ಇಲ್ಲ, ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ತೀವಿ. ಹಾಗೆ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರೋರ ಹತ್ರನೇ ನೀವು ತಿಳ್ಕೊಬೇಕು. ಅಥವಾ ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗಳು ಯಾರು ಇರ್ತಾರೆ ಅವ್ರ ಹತ್ರ ತಿಳ್ಕೊಬೇಕು.
ಇಲ್ಲಾಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಸುಮಾರು ವರ್ಷದಿಂದ ಇರ್ತಾರೆ, ಅವ್ರ ಲಾಭ ಆಗಿದೆಯೋ ಇಲ್ವೋ ಅಂತ ನೋಡಿ ತಿಳ್ಕೊಂಡು ಅವ್ರ ಮುಖಾಂತರ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ವಿಚಾರ ಅಂತ ನಾನು ಹೇಳ್ತೀನಿ. ಆ ತರ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರೋರೆಲ್ಲ ಒಳ್ಳೆ ಲಾಭದಲ್ಲೇ ಇದ್ದಾರೆ. ನೀವು ಸುಮ್ಮನೆ ವಿಚಾರ ಮಾಡಿ ನೋಡಿ, ನಾವು ಬ್ಯಾಂಕ್ ನಲ್ಲಿ FD RD ಮತ್ತೆ ಇನ್ಶೂರೆನ್ಸ್ ಮಾಡ್ತೇವೆ, ಅವರೆಲ್ಲ ನಮ್ಮ ದುಡ್ಡನ್ನ ಲೋನ್ ಮಾತ್ರ ಕೊಟ್ಟು ಪ್ರಾಫಿಟ್ ಮಾಡ್ಕೋತಾರ? ಖಂಡಿತ ಇಲ್ಲ. ಅವರು ಸಹ ನಾವೆಲ್ಲರೂ ದೊಡ್ಡ ಮೊತ್ತದ ಹಣನ ಹೂಡಿಕೆ ಮಾಡೋದೇ ಶೇರ್ ಮಾರ್ಕೆಟ್ ಅಲ್ಲಿ. ಅದರಿಂದ ಬರೋ ಹೆಚ್ಚಿನ ಲಾಭವನ್ನು ಅವ್ರು ಪಡ್ಕೊಂಡು ಚಿಕ್ಕ ಪ್ರಮಾಣದ ಲಾಭವನ್ನು ತುಪ್ಪನ ಮುಗಿಸ್ತಾರೆ. ನಿಮ್ಗೆ ಡೌಟ್ ಇದ್ರೆ ಕೇಳಿ ನೋಡಿ, ನಿಮ್ ಬ್ಯಾಂಕ್ ಹಣ ಎಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ. ಮ್ಯೂಚುವಲ್ ಫಂಡ್ ಕಂಪ್ನಿಗಳಂತೂ ನಮ್ಗೆ ಎಲ್ಲ ಹಣ ಶೇರ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮಗೂ ಸಹ ಪ್ರತಿ ವರ್ಷ ಮಿನಿಮಮ್ ಅವರೇಜ್ ಆಗಿ 10 ರಿಂದ 15% ಪ್ರತಿ ವರ್ಷ ಪ್ರಾಫಿಟ್ ಕೊಡ್ತಾರೆ. ಅದು ತಮ್ಮ ದೊಡ್ಡ ಪ್ರಾಫಿಟ್ ಇಟ್ಕೊಂಡು, ಅಂದ್ರೆ ಮಾರ್ಕೆಟ್ ಬಗ್ಗೆ ನಮ್ಗೆ ಏನೂ ತಿಳುವಳಿಕೆ ಇರದೇ ಇದ್ರೂ ಸಹ ಇಂಡೈರೆಕ್ಟ್ ಆಗಿ ನಾವು ಶೇರ್ ಮಾರ್ಕೆಟ್ನ ಲಾಭನ ಪಡಿತಾ ಇದೀವಲ್ವಾ. ನಾವು ಮಾತ್ರ ಅಲ್ಲ, ಜಗತ್ತಿನ ಕೋಟ್ಯಾಂತರ ಜನ ಲಾಭ ಪಡ್ಕೊಳ್ತಾ ಇದ್ದೀವಿ ಅನ್ನೋದು ನಿಜಾನೇ ಅಲ್ವಾ. ಹಾಗಿದ್ಮೇಲೆ ಈ ಮಾರ್ಕೆಟ್ ಹೇಗೆ ಯೂಸ್ ಆಗುತ್ತೆ, ಹೇಗೆ ಡೇಂಜರ್ ಆಗುತ್ತೆ ನೀವೇ ಹೇಳಿ. ಕೈಗೆ ಹಿಡ್ಕೋದ ದ್ರಾಕ್ಷಿ ಹುಳಿ ಅಂತಾರಲ್ಲ, ಹಾಗಾಯ್ತು. ಕರೆಂಟ್ ಕೂಡ ಡೇಂಜರೇ ಅಲ್ವಾ. ಅದನ್ನು ಉಪಯೋಗಿಸುವ ರೀತಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ತಪ್ಪು ನಮ್ದೇ ಅಲ್ವಾ. ಶೇರ್ ಮಾರ್ಕೆಟ್ ಎನ್ನುವುದು ಒಂದು ಸಮುದ್ರ ಇದ್ದಾಗ್ರಿ. ಇದರಲ್ಲಿ ಕೇವಲ 1% ನಾವು ಸರಿಯಾದ ಜ್ಞಾನವನ್ನು ಪಡೆದುಕೊಂಡ್ರೆ ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಜೀವನ ಬರೀ ಸುಖಕರ ಅಲ್ಲ, ತುಂಬಾ ಮಜವಾಗೇ ಇರುತ್ತೆ. ನೀವೆಲ್ಲ ಭಯ ಪಡೋ ಇದೇ ಶೇರ್ ಮಾರ್ಕೆಟ್ ಇಂದ ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡಿರೋರು ಮತ್ತೆ ಮಾಡ್ತಿರೋರು ನಮ್ಮ ಕಣ್ಮುಂದನೇ ಇದ್ದಾರೆ. ಇವರು ಭಾರತದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಮಹಾನ್ ದಿಗ್ಗಜರು ಅಂತ ಹೇಳ್ಬೋದು ಇವ್ರನ್ನ. ಮೊದಲೇದಾಗಿ ರಾಕೇಶ್ ಜುಂಜುನ್ವಾಲಾ ಅಂತ ಹೇಳಿ, ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿಗಳೇ ಇವರು. ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರ ಲಿಸ್ಟ್ ಅಲ್ಲಿ ಇರುವಂತ ವ್ಯಕ್ತಿನೇ ಇವರು. ಇವರು ಬೇಸಿಕಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತವ್ರು. ಇವರು ಕೇವಲ 5,000 ರೂಪಾಯಿಯಿಂದ ತಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿರೋರು ಇವತ್ತು ತಮ್ಮದೇ ಆದಂತ ಸ್ವಂತ ವಿಮಾನಯಾನ ಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ಇವರು ರಮೇಶ್ ದಮಾನಿ ಅಂತ ಹೇಳಿ, ಆಮೇಲೆ ರಾಧಾಕೃಷ್ಣ ದಮಾನಿ ಅಂತ ಹೇಳಿ. ರಾಧಾಕೃಷ್ಣ ದಮಾನಿ ಅಂತಂದ್ರೆ ನಮ್ಮ ಎಲ್ಲಾ ಸಿಟಿಗಳಲ್ಲೂ ಡಿಮಾರ್ಟ್ ಅಂತ ಇದೆಯಲ್ಲ, ಈ ಡಿಮಾರ್ಟ್ ಕಂಪ್ನಿಯ ಓನರ್ ಇವರು. ಇವರು ಡಿಮಾರ್ಟ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಈ ಶೇರ್ ಮಾರ್ಕೆಟ್ ಇಂದ ಬಂದ ಹಣದಿಂದಲೇ ಮಾಡಿರೋದು. ಇವರು ಸಾವಿರಾರು ಕೋಟಿ ಒಡೆಯನೆ. ಆಮೇಲೆ ರಾಮದೇವ್ ಅಗರ್ವಾಲ್ ಅಂತಂದ್ರೆ ಇನ್ನು ಸುಮಾರು ಜನ ಇದ್ದಾರೆ. ಇಲ್ಲಿರೋ ತೋರಿಸಿರೋಂಥ ಹೆಸರುಗಳಷ್ಟೇ ಅಲ್ಲ, ಇನ್ನು ಸುಮಾರು ಬೇಕಾದಷ್ಟು ಜನ ಇದ್ದಾರೆ. ನೀವು ಆನ್ಲೈನ್ ಚೆಕ್ ಮಾಡ್ಬೋದು ಎಷ್ಟೆಷ್ಟು ಜನ ಎಷ್ಟೆಷ್ಟು ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ. ಇನ್ನ ಇವರು ವಾರನ್ ಬಫೆಟ್ ಅವ್ರ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಇವರು, ಹೌದಾ. ಇಂಥ ಒಬ್ಬ ಶ್ರೀಮಂತರು ಅವರೇ ಬರೆದಿರೋಂಥ ಒಂದು ಬುಕ್ಕಲ್ಲಿ ಹೇಳಿದ್ದಾರೆ, ನಾನು ತುಂಬಾ ಲೇಟಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂತ ಹೇಳಿ. ತುಂಬಾ ಲೇಟಾಗಿ ಅಂತಂದ್ರೆ ಎಷ್ಟು ವಯಸ್ಸಿಗೆ ಸ್ಟಾರ್ಟ್ ಮಾಡಿರ್ಬೋದು ಅಂದಾಜು ನೀವು ಲೆಕ್ಕ ಹಾಕೊಳ್ಳಿ. ಇವರು ಸ್ಟಾರ್ಟ್ ಮಾಡಿದ್ದು ತಮ್ಮ ಕೇವಲ 12ನೇ ವಯಸ್ಸಿನಲ್ಲೇ ತಮ್ಮ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು ಶೇರ್ ಮಾರ್ಕೆಟಲ್ಲಿ. ಇವರು 12ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು ಅದೇ ಲೇಟ್ ಆಯಿತು ಅಂತ ಹೇಳ್ತಾರೆ. ನಾವಿನ್ನು 24, 25, 35, 40, 50 ವರ್ಷ ಆದರೂ ಶೇರ್ ಮಾರ್ಕೆಟ್ ಯಪ್ಪ ಭಯ ಅಂತ ಸುಮ್ಮನೆ ಕೊಡ್ತೀವಿ ಅಲ್ವಾ. ಇವಾಗ ಹೇಳಿ, ನಮ್ಮ ಮಕ್ಕಳಿಗೆ ನಾವು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸೋ ತಪ್ಪ? ನಾವು ಕೂಡ ಈ ಮಟ್ಟಕ್ಕೆ ಹೋಗ್ಬೋದಾ ಅಂತ ಡೌಟ್ ಇರ್ಬೋದು ನಿಮಗೆ. ಖಂಡಿತ ಸಾಧ್ಯ ಇದೆ, ಆ ಮಟ್ಟಕ್ಕೆ ನಾವು ಕೂಡ ಹೋಗ್ಬೋದು. ಆದರೆ ಮಾರ್ಕೆಟ್ ಬಗ್ಗೆ ಸರಿಯಾದ ಜ್ಞಾನ, ತಾಳ್ಮೆ ಮತ್ತು ಸಮಯ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ ಇದೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕೋಟಿ ಅಂದ್ರೆ ಇವನ್ನೆಲ್ಲೋ ಹಗಲುಗನಸು ಕಾಣ್ತಾ ಇದೆ ಅನ್ಕೋತಾರೆ. ಕೋಟಿ ಅನ್ನೋದು ನಮ್ಗೆ ಸಂಬಂಧನೇ ಇಲ್ದಿರೋ ಶಬ್ದ ಅನ್ಕೋತಾರೆ. ನೆಗೆಟಿವ್ ಆಗಿ ದಯವಿಟ್ಟು ಯೋಚನೆ ಮಾಡಬೇಡಿ ಸ್ನೇಹಿತರೆ. ಅಸಾಧ್ಯ ಅನ್ನೋದು ಕೈಲಾದವರು ಮತ್ತು ಹೇಡಿಗಳ ಹತ್ರ ಇರುವ ಶಬ್ದನೇ ಹೊರತು ವಾಸ್ತವವಾಗಿ ಇದು ಅಸ್ತಿತ್ವದಲ್ಲೇ ಇಲ್ಲ. ಅಷ್ಟೊಂದು ಕೋಟಿ ನಮ್ಗೆ ಗಳಿಸೋಕೆ ಆಗದೆ ಇರ್ಬೋದು, ಅವರು ಗಳಿಸಿದ ಕೇವಲ 1% ಆದ್ರೂ ನಾವು ಗಳಿಸ್ಬೋದು. ನಮ್ಮ ಅಜ್ಞಾನ ಕಿತ್ತೋಗೋದು ಮುಂದೆ ಬಂದ್ರೆ ಮಾತ್ರ. ಜೀವನದಲ್ಲಿ ಒಳ್ಳೆಯ ಹಂತದಲ್ಲಿ ಇರೋ ವ್ಯವಸ್ಥೆನ ಈ ಮಾರ್ಕೆಟ್ ನಮಗೆ ಕೊಟ್ಟಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಶೇರ್ ಮಾರ್ಕೆಟಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋಂಥ ಜಾಗ ಯಾವುದು? ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬ್ಯಾಂಕ್ FDನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಪೋಸ್ಟಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪೋಸ್ಟಲಲ್ಲಿ RD ಮತ್ತು ಸೇವಿಂಗ್ ಅಕೌಂಟಲ್ಲೂ ದುಡ್ಡಿಡ್ತಾರೆ. ಈ ಎಲ್ಲ ಇನ್ವೆಸ್ಟ್ಮೆಂಟಿಂದ ನಮಗೆ ಸಿಗೋವಂಥ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ವರ್ಷಕ್ಕೆ 5 ರಿಂದ 7% ನಮಗೆ ಸಿಗುತ್ತೆ ಅಲ್ವಾ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಕೊಡ್ತಾರಾ? ಖಂಡಿತ ಸಿಗೋದು ಕಷ್ಟನೇ. ಆದರೆ ಈ
ಆದಾಯ ನಮಗೇನಾದರೂ ಹೆಚ್ಚು ಲಾಭ ಅಂತಂದು ಕೊಡುತ್ತಾ? ಖಂಡಿತ ಇಲ್ಲ. ಹೇಗಂತ ಲೆಕ್ಕ ಮಾಡ್ಕೊಳ್ಳಿ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಗೊತ್ತಾ? ಹಣದುಬ್ಬರ. ಹೋದ ವರ್ಷ ನಾವು ತೊಗೊಂಡಂಥ ವಸ್ತುವಿನ ಬೆಲೆ ಈ ವರ್ಷ ಮಿನಿಮಮ್ 5ರಿಂದ 10% ಇನ್ಕ್ರೀಸ್ ಆಗಿರುತ್ತೆ. ಎಷ್ಟು? ರೇಟ್ ಹೆಚ್ಚಿಗೆ ಆಗಿರುತ್ತೆ. ಅಂದಮೇಲೆ ಇಲ್ಲಿ ಬ್ಯಾಂಕಿಂದ ಆಗಲಿ ಎಲ್ಲ ಎಫ್ ಡಿಯಿಂದ ಆಗಲಿ ಸಿಗೋಂಥ ನಮಗೆ ಆದಾಯ ಇನ್ನೆಷ್ಟು? 5ರಿಂದ 7% ಅಲ್ವಾ? ಒಂದು ವರ್ಷಕ್ಕೆ 5ರಿಂದ 10% ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಬ್ಯಾಂಕಲ್ಲಿ ಸಿಗೋದೆಷ್ಟು? 5ರಿಂದ 7% ಮಾತ್ರ ನಮಗೆ ರಿಟರ್ನ್ ಸಿಗ್ತಾ ಇದೆ. ಅಂದರೆ ನಮ್ಮ ಖರ್ಚಿಗೂ ಆದಾಯಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇನ್ನೊಂದೊಂದು ಸರಿ ನಮ್ಮ ಕೈಯಿಂದನೇ ಹೋಗುತ್ತೆ, ಆದಾಯದಲ್ಲೇ ಕಡಿಮೆ ಆಗುತ್ತೆ. ಅದೇ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ವಾರ್ಷಿಕವಾಗಿ ನಾವು ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಿನಿಮಮ್ 12ರಿಂದ 15% ಮಿನಿಮಮ್ ಗ್ಯಾರಂಟಿಯಾಗಿ ನಮ್ಗೆ ರಿಟರ್ನ್ಸ್ ಸಿಗುತ್ತೆ. ಇದಕ್ಕಿಂತನೂ ಜಾಸ್ತಿನೂ ಸಿಗುತ್ತೆ. ಡಬಲ್ ಆಗಿರೋ ಉದಾಹರಣೆ ಬೇಕಾದಷ್ಟಿದೆ. ಆದರೆ ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾದರೆ ನಾವು ಎಫ್ ಡಿ ಮಾಡೋದು ಒಳ್ಳೆಯದಾ ಅಥವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾ ಅಂತ ಒಂದು ಸರಿ ನೋಡೋಣ. ಇವಾಗ ನಮಗೂ ನಿಮಗೂ ಎಲ್ಲರೂ ಗೊತ್ತಿರೋಂಥ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 23 ವರ್ಷದಿಂದ ಅಂದರೆ 2000 ಇಸ್ವಿನಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೇವಲ 10,000 ರೂಪಾಯಿನ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಸಿಗ್ತಾ ಇತ್ತು, ಆಮೇಲೆ ಎಫ್ ಡಿ ಮಾಡಿದರೆ ಎಷ್ಟು ಸಿಗ್ತಾ ಇತ್ತು ಅಂತ ಒಂದು ಡಿಫ್ರೆನ್ಸ್ ನೀವೇ ನೋಡಿ ಗೊತ್ತಾಗ್ಬಿಡುತ್ತೆ. ಇವಾಗ 2000 ಇಸ್ವಿನಲ್ಲಿ SBI ಬ್ಯಾಂಕಿನ ಪ್ರತಿ ಶೇರಿನ ಬೆಲೆ ಕೇವಲ 20 ರೂಪಾಯಿ ಇತ್ತು. ಕೇವಲ ಎಷ್ಟು? ಕೇವಲ 20 ರೂಪಾಯಿ ಇತ್ತು. 10,000 ರೂಪಾಯಿ ನೀವೇನಾದರೂ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಎಷ್ಟು ಸಿಗ್ತಾ ಇತ್ತು? 500 ಶೇರ್ಸ್ ನಿಮ್ಗೆ ಸಿಗ್ತಾ ಇತ್ತು. ಇದು ಶೇರ್ ಅಂದರೆ ಏನು? ಇದು ಸ್ಪ್ಲಿಟ್ ಅಂತ ಒಂದು ಬರುತ್ತೆ, ಅದು ಎಲ್ಲ ನಾನು ನಿಮ್ಗೆ ಡೀಟೇಲಾಗಿ ಮುಂದೆ ಹೇಳ್ತೀನಿ. ಇವಾಗ ನೀವು ಹಾಕಿರೋ 10,000 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದ್ದಂಥ ಶೇರ್ಸ್ ಎಷ್ಟು? 500 ಶೇರ್ಸು. ಈ 500 ಶೇರ್ಸ್ಗೆ ನೀವು ಕೊಟ್ಟಂಥ ಹಣ ಕೇವಲ 10,000 ರೂಪಾಯಿ. ಯಾವಾಗ? 2000 ಇಸ್ವಿನಲ್ಲಿ ನೀವು ಕೊಟ್ಟಿದ್ದು, 2000 ಇಸ್ವಿಯಲ್ಲಿ ನೀವು ಕೊಟ್ಟಿದ್ದಷ್ಟು ಕೇವಲ 10,000 ರೂಪಾಯಿ ಕೊಟ್ಟಿದ್ದೀರಾ. ನೀವು ಅದಕ್ಕೆ ಬದಲಾಗಿ 500 ಶೇರ್ಸ್ನ ತೊಗೊಂಡಿದ್ದೀರಾ. 2014 ಇಸ್ವಿನಲ್ಲಿ ಈ ಶೇರ್ನ ಸ್ಪ್ಲಿಟ್ ಮಾಡ್ತಾರೆ. ಈ ಸ್ಪ್ಲಿಟ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಅಂದರೆ ನಿಮ್ಮ ಒಂದು ಶೇರ್ನ ಅವರು 10 ಶೇರ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ನಿಮಗೆ ನಿಮ್ಮ 500 ಶೇರು ಎಷ್ಟು? 5,000 ಶೇರ್ಗಳಾಯಿತು. ಈ 5,000 ಶೇರ್ಗಳಿಗೆ 2016ರಿಂದ 5,000 ಶೇರ್ಗೆ ಪ್ರತಿ ಶೇರ್ಗೂ ₹2.60 ಇವರು ಡಿವಿಡೆಂಡ್ ಕೊಡ್ತಾರೆ. ಅಂದರೆ ಕಂಪ್ನಿಯ ಅವರ ಬ್ಯಾಂಕಿನ ಲಾಭಾಂಶವನ್ನು ಕೊಡ್ತಾರೆ. ಆ ಲಾಭಾಂಶನ ನಿಮ್ಗೆ ಸಿಕ್ಕಿದ್ದಷ್ಟು 13,000 ರೂಪಾಯಿ. ನೀವು 2000 ಇಸ್ವಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 2014 ಇಸ್ವಿಯಲ್ಲಿ ಸ್ಪ್ಲಿಟ್ ಆಗಿದೆ, 2016 ಇಸ್ವಿಗೆ ನಿಮ್ಗೆ 13,000 ರೂಪಾಯಿ ಡಿವಿಡೆಂಡ್ ಬಂದಿದೆ. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ರಿಟರ್ನ್ ಬಂದ್ಬಿಡ್ತು. ಮತ್ತು ನೆಕ್ಸ್ಟ್ 2017ರಲ್ಲಿ ಮತ್ತೆ ನಿಮ್ಮ 5,000 ರೂಪಾಯಿಗೆ ಸೇಮ್ ₹2.60 ಒಂದು ಶೇರ್ಗೆ ಮತ್ತೆ ಡಿವಿಡೆಂಡ್ ಕೊಡ್ತಾರೆ. ಮತ್ತೆ 13,000 ರೂಪಾಯಿ ನಿಮಗೆ ಲಾಭ ಕೊಡ್ತಾ ಇದ್ದಾರೆ. ಆಮೇಲೆ 2021ಕ್ಕೆ ನಿಮ್ಮ 5,000 ಶೇರ್ಸ್ಗೆ ಒಂದು ಶೇರ್ಗೆ ₹4 ಲಾಭ ಕೊಡ್ತಾ ಇದ್ದಾರೆ. ಒಂದು ಶೇರ್ಗೆ ₹4 ಲಾಭ ಕೊಡ್ತಾ ಇದ್ದಾರೆ. ನಿಮ್ಮ ಶೇರ್ಗೆ ಸಿಕ್ಕಂಥ ಡಿವಿಡೆಂಡ್ ಎಷ್ಟಿಲ್ಲಿ? ಟೋಟಲ್ 20,000 ರೂಪಾಯಿ. ಆಮೇಲೆ 2023ರಲ್ಲಿ ರೀಸೆಂಟಾಗಿ ನಿಮ್ಮ 5,000 ಶೇರ್ಗೆ ಒಂದು ಶೇರ್ಗೆ ₹11.30 ಥರ ಇವರು ಡಿವಿಡೆಂಡ್ ಕೊಟ್ಟರು. ಎಷ್ಟಾಯಿತು? ಅದೇ ಒಂದು ವರ್ಷದ್ದೇ ನಿಮ್ಮದು ಡಿವಿಡೆಂಡು 56,500 ರೂಪಾಯಿ ಆಯಿತು. ಯೋಚನೆ ಮಾಡಿ, ನೀವು ಹಾಕಿದ್ದು ಬರೀ 10,000 2000 ಇಸ್ವಿನಲ್ಲಿ. ಅದೇ ನೀವು ಎಫ್ ಡಿ ಮಾಡಿದರೆ ನಿಮ್ಗೆ ಸಿಗ್ತಾ ಇದ್ದಷ್ಟು ಈ 20 ವರ್ಷಕ್ಕೆ ಜಾಸ್ತಿ ಅಂತಂದರೆ ನಿಮ್ಗೆ ಒಂದು 50ರಿಂದ 55,000 ರೂಪಾಯಿ ನಿಮ್ದು ಆಗ್ಬೇಕಂದ್ರೆ ಮುಗಿದೋಯ್ತು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಆಗ್ತಾ ಇರಲಿಲ್ಲ. ನಿಮಗಿಲ್ಲಿ ಅವರು ಡಿವಿಡೆಂಡೇ ಕೊಟ್ಟಿದ್ದಾರೆ. 1,02,500 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಪಟ್ಟು? ನೀವು ಹಾಕಿರೋಂಥ 10,000ಕ್ಕೆ 10 ಪಟ್ಟು ಕೊಟ್ಟರು. 10 ಪಟ್ಟಿಗಿಂತ ಹೆಚ್ಚಿಗೆ ಆಯಿತು. 1,02,000 ರೂಪಾಯಿ ನಿಮಗೆ ಡಿವಿಡೆಂಡ್ ಕೊಟ್ಟರು. ಅದ್ರ ಜೊತೆಗೆ ನಿಮಗೆಲ್ಲಿ ನಿಮ್ಮ ಶೇರ್ಸ್ಗಳಿದೆ, ಇಲ್ಲಿ 5,000 ಶೇರ್ಸ್ಗಳಿದೆ. ಇವತ್ತು ನಾನು ವಿಡಿಯೋ ಮಾಡ್ತಿರೋಂಥ ಟೈಮಲ್ಲಿ ಇದ್ರ ಶೇರ್ ವ್ಯಾಲ್ಯೂ ಇದೆ ₹622 ರೂಪಾಯಿ ಇದೆ. ಒಂದು ಶೇರಿನ ಬೆಲೆ ₹622 ರೂಪಾಯಿ ಇದೆ. ನಿಮ್ಮ ಅಮೌಂಟ್ ಎಷ್ಟಾಯಿತು? 622 ಇಂಟು ನಿಮ್ಮ 5,000 ಶೇರ್ನ ಬೆಲೆ 31,10,000 ರೂಪಾಯಿ ಆಯಿತು ಸ್ನೇಹಿತರೆ. 31,10,000 ರೂಪಾಯಿ ನಿಮ್ಮ ಶೇರ್ ವ್ಯಾಲ್ಯೂ ಆಯಿತು. ಪ್ಲಸ್ 1,02,500 ರೂಪಾಯಿ ನಿಮ್ಮದು ಡಿವಿಡೆಂಡ್ ಆಯಿತು. ಎರಡು ಸೇರಿ ಕೇವಲ 23 ವರ್ಷದಲ್ಲಿ ನೀವು 10,000 ರೂಪಾಯಿ ಹಾಕಿದ್ದು 32,12,500 ರೂಪಾಯಿ ಆಯಿತು.
ಎಷ್ಟಾಯಿತು? 32,12,500 ರೂಪಾಯಿ ಆಯಿತು. ನೀವು 10,000 ಹಾಕೋ ಬದಲು 1 ಲಕ್ಷ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 32 ಕೋಟಿ ಆಗ್ತಾ ಇತ್ತು. ಇದನ್ನು ಹೋಗಿ ನೀವು SBI ಬ್ಯಾಂಕಲ್ಲಿ ಕೇಳಿ ನೋಡಿ, ಹೌದಾ ನಾನು ಇಷ್ಟು ಶೇರಲ್ಲಿ ಇನ್ವೆಸ್ಟ್ ಮಾಡಿದರೆ ಇಷ್ಟು ಬರ್ತಾ ಇತ್ತು ಅಂತ ಕೇಳಿ ನೋಡಿ. ಡೌಟ್ ಇದ್ದರೆ ಖಂಡಿತ ಬರ್ತಾಯಿತ್ತು. ಇದು ಪ್ರಾಕ್ಟಿಕಲ್ ಆಗಿ ಇರುವಂಥ ಲಾಭಾಂಶ ಇದು ನಿಮ್ಗೆ ಸಿಗ್ತಾ ಇರೋದು. ಅಕಸ್ಮಾತ್ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 32 ಕೋಟಿ ಆಗಿರೋದು. ಹಾಗೆ ನೆಕ್ಸ್ಟು ನಮ್ಮ ವಿಪ್ರೋ ಶೇರ್ ನೋಡೋಣ. ವಿಪ್ರೋ ಶೇರ್ ಏನಾದರೂ ನೀವು 1980ನೇ ಇಸ್ವಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ವಿಪ್ರೋ ಶೇರ್ನ ನೀವು 1980ರಲ್ಲಿ 10,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟಾಗ್ತಾ ಇತ್ತು ಅಂದರೆ 43 ವರ್ಷ ಟೈಮಲ್ಲಿ ನಿಮ್ಮ ಅಮೌಂಟ್ ಎಷ್ಟಾಗ್ತಾ ಇತ್ತು? ಅವ್ರು ಏನು ಮಾಡಿದ್ದಾರೆ ಅಂದರೆ ಸುಮಾರು ವರ್ಷಕ್ಕೆ ಬೋನಸ್ ಕೊಟ್ಟಿದ್ದಾರೆ. ಈ ಬೋನಸ್ ಏನು, ಸ್ಪ್ಲಿಟ್ ಏನು, ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬೋನಸ್ ಅಂದ್ರೇನು? ನಿಮ್ಮ ಒಂದು ಶೇರ್ಗೆ ಅವ್ರು ಒಂದು ಶೇರ್ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಒಂದು ಶೇರ್ ಇದ್ದರೆ ಅವ್ರು ಒಂದು ಶೇರ್ ಕೊಟ್ಟಿರ್ತಾರೆ, ಹಾಗೂ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ 2 ಶೇರ್ ಇದ್ದರೆ ಅವ್ರ ಕಂಪ್ನಿಯಿಂದ ಒಂದು ಶೇರ್ ಕೊಡ್ತಾರೆ. ಈ ಥರ ಎಲ್ಲ ಬೋನಸ್ ಕೊಟ್ಕೊಂಡು ಬಂದು ಇವಾಗ ಎಷ್ಟು ಶೇರ್ಗಳಾಗಿದಾವೆ ಅಂದರೆ 2,56,00,000 ಶೇರ್ಗಳಾಗಿದೆ. ಅಮೌಂಟ್ ಅಲ್ಲ ನಾನು ಹೇಳ್ತಾ ಇರೋದು, 2,56,00,000 ಶೇರ್ಗಳಾಗಿದೆ. ಹೋದ ವರ್ಷ ಈ ಪ್ರತಿ ಶೇರ್ನ ಬೆಲೆ 700 ರೂಪಾಯಿವರೆಗೂ ಹೋಗಿತ್ತು. 700 ರೂಪಾಯಿವರೆಗೂ ಹೋಗಿತ್ತು. ನಾನಿವಾಗ ವಿಡಿಯೋ ಮಾಡುವಾಗ ಈ ಶೇರ್ನ ಬೆಲೆ ಎಷ್ಟಿದೆ ಅಂದರೆ, ಒಂದು ಶೇರ್ನ ಬೆಲೆ 452 ರೂಪಾಯಿ ಇದೆ ಒಂದು ಶೇರ್ಗೆ. 2,56,00,000 ಇಂಟು 452 ರೂಪಾಯಿ ಒಂದು ಶೇರ್ನ ಬೆಲೆ ಅಂತ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ 1,157 ಕೋಟಿ ರೂಪಾಯಿ ಆಗುತ್ತೆ. ಆಶ್ಚರ್ಯ ಆಗ್ತಾ ಇದೆಯಾ? 1,157 ಕೋಟಿ ರೂಪಾಯಿ. ಇವನೇನೋ ಕತೆ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದನ್ನು ಒಂದು ಸರಿ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ. ನೀವು 10,080ನೇ ಇಸ್ವಿನಲ್ಲಿ ತುಂಬ ದೊಡ್ಡ ಅಮೌಂಟೇ ಆಗಿರ್ಬೋದು. 1980ರಲ್ಲಿ 10,000 ತುಂಬ ದೊಡ್ಡ ಅಮೌಂಟ್ ಆಗಿರ್ಬೋದು. ಕೇವಲ ಒಂದು 100 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಕೇವಲ 100 ರೂಪಾಯಿ ಮಾತ್ರ, ಬರೀ ಒಂದೇ ಒಂದು ಶೇರ್ ನೀವು ತೊಗೊಂಡಿದ್ರು ಕೂಡ ನಿಮ್ಮ ಅಮೌಂಟ್ ಎಷ್ಟಾಗ್ತಾ ಇತ್ತು ಅಂದರೆ ಇವತ್ತು ಕಡಿಮೆ ಅಂತಂದ್ರು 11 ಕೋಟಿ ರೂಪಾಯಿ ಆಗಿರೋದು. ಬರೀ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತೂ ಮಾಡ್ಬೋದಲ್ವಾ? ಯಾವುದು ಬೇಡ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿರಲಿಲ್ಲ. 2000 ಇಸ್ವಿನಲ್ಲಿ ಬರೀ 1,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ನಿಮ್ಮದು 3.5 ಲಕ್ಷ ರೂಪಾಯಿ ಆಗಿರೋದು. ಸೊ ಇವಾಗ ಹೇಳಿ, ಇಂಥ ಒಂದು ಅದ್ಭುತವಾದ ಬಿಸ್ನೆಸ್ಸನ್ನು ಡೇಂಜರ್ ಅನ್ನೋದು ಸರಿನಾ? ವಿಪ್ರೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಬರುತ್ತೆ, ಸ್ಟೇಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಬರ್ತಾ ಇತ್ತು ಅಂತ ನಾನಿಲ್ಲ ಇವಾಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇರೋದು ಎಲ್ಲ ದುಡ್ಡನ್ನು ತೊಗೊಂಡೋಗಿ ಅದರಲ್ಲೇ ಸುರಿದು ಬಿಡಬೇಡಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಒಂದು ಸರಿ ಕೇಳಿ ತಿಳ್ಕೊಂಡು ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೇಳಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಅಂದರೆ ಜಾತಕ ನೋಡೋದು ಅಂತ ಹೇಳ್ತೀನಿ ನಾನು ಇದನ್ನು. ಜಾತಕ ಅಂದ್ರೇನು? ಕಂಪ್ನಿ ಚೆನ್ನಾಗಿದೆಯೋ ಇಲ್ವೋ, ಯಾವ ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡಿ ಮದುವೆ ಮಾಡುವಾಗ ಹುಡುಗ ಹುಡುಗಿನ ಜಾತಕ ನೋಡ್ತಿರಲ್ವಾ, ಹಾಗೇ ಕಂಪ್ನಿ ಜಾತಕನೂ ನೋಡಬೇಕಾಗತ್ತೆ. ಜಾತಕ ಹೊಂದಾಣಿಕೆ ಆಗುತ್ತಾ ಇಲ್ವೋ, ಕಂಪ್ನಿ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯೋ ಇಲ್ವೋ, ಲಾಭ ಮಾಡ್ತಾ ಇದೆಯೋ ಇಲ್ವೋ, ನಷ್ಟ ಮಾಡ್ತಾ ಇದೆಯೋ, ಸಾಲ ಇದೆಯಾ ಅದ್ರ ಮೇಲೆ, ಸರಿ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ, ಅದೆಲ್ಲ ನೋಡ್ಕೋಬೇಕು. ಇದು ಜಾತಕ ಆಯಿತು. ಮುಹೂರ್ತ ಎಲ್ಲ ಜಾತಕ ಎಲ್ಲ ಸರಿ ಹೋದ್ಮೇಲೆ ಮದುವೆಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಿರಲ್ವ, ಅದೇ ಥರ ಎಲ್ಲ ಕಂಪ್ನಿಯ ಜಾತಕ ನೋಡಿದ ಮೇಲೆ, ಅಂದರೆ ಕಂಪ್ನಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ ಮೇಲೆ ಯಾವಾಗಂದ್ರೆ ಆವಾಗ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಇವಾಗ ತುಂಬ ಚೆನ್ನಾಗಿ ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ ರೇಟು, ಆವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇವತ್ತು ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿದವನು ತುಂಬ ಹೈ ರೇಟ್ ಹೋದಾಗ ಏನು ಮಾಡ್ತಾನೆ, ಅದನ್ನು ಸೇಲ್ ಮಾಡ್ತಾನೆ. ಅವ್ನಿಗೆ ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತೇಳಿ ಏನು ಮಾಡ್ತಾನೆ, ಅವನು ಸೇಲ್ ಮಾಡ್ತಾನೆ. ಸೇಲ್ ಮಾಡಿದಾಗ ಅದರ ರೇಟು ಕಡಿಮೆ ಆಗ್ತಾ ಬರುತ್ತೆ. ಹೌದಾ? ನೀವು ಹೆಚ್ಚಿಗೆ ರೇಟ್ ಇದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ರೇಟು ಕಡಿಮೆ ಆಗ್ತಾ ಬರುತ್ತಲ್ಲ. ಕಡಿಮೆ ಆಗ್ತಾ ಬಂದ ತಕ್ಷಣ ನೀವೇನಂತಾರೆ, ಅಯ್ಯೋ ನನಗೆ ಲಾಸ್ ಆಗಿಬಿಡ್ತು ಅಂತೇಳಿ ನೀವು ಲಾಸ್ ಆಗಿಬಿಡ್ತು ಅನ್ಕೋತೀರಾ. ಆದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದವನು ನನಗೆ ಲಾಭ ಬಂತಪ್ಪ ಅಂತೇಳ್ಬಿಟ್ಟು ಅವನು ಎತ್ಕೋತಾನೆ. ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದಲ್ಲಿ ರೇಟ್ ಕೆಳಗಡೆ ಬಂದಾಗ, ಮಾರ್ಕೆಟ್ ಬಿದ್ದುಬಿಡ್ತು ಅಂತ ಹೊಯ್ಕೋತಾ ಇರ್ತಾರಲ್ಲ, ಅಂಥ ಟೈಮ್ ನೀವು ಖುಷಿ ಪಡಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಖುಷಿಯಿಂದ ಎಂಟ್ರಿ ಆಗಬೇಕು ಮಾರ್ಕೆಟ್ಗೆ. ಬಿದ್ದುಬಿಡ್ತು ಮಾರ್ಕೆಟ್ ಅಂದ ತಕ್ಷಣ ನೀವು ಹೆದರ್ಬಿಟ್ಟು ಹಿಂದೆ ಸೇರ್ಕೊಳ್ಳೋದಲ್ಲ. ಸೊ ಅದೇ ಟೈಮು, ಅದನ್ನೇ ಮುಹೂರ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಮುಹೂರ್ತ ಎಲ್ಲ ಬಿದ್ದಿದಂತೆಲ್ಲ ಭಯ ಪಟ್ಕೊಂಡು ಓಡ್ತಾ ಇರ್ತಾರಲ್ಲ, ನಾವು ಖುಷಿಯಿಂದ ಬರಬೇಕು. ಅದು ಮುಹೂರ್ತ. ಶೇರ್ ಮಾರ್ಕೆಟ್ಗೆ ಒಳ್ಳೆ ಮುಹೂರ್ತ ಅಂದರೆ ಯಾವುದು? ಮಾರ್ಕೆಟ್ ಬಿದ್ದಾಗಲೇ ಒಳ್ಳೆ ಮುಹೂರ್ತ. ನೋಡಿ, ಮಾರ್ಕೆಟ್ ಹಿಸ್ಟ್ರಿ ಒಂದ್ಸರಿ ನೋಡೋಣ. ಇದು ನಿಫ್ಟಿ ಚಾರ್ಟು. ನಿಫ್ಟಿ ಅಂದ್ರೇನು, ಸೆನ್ಸೆಕ್ಸ್ ಅಂದ್ರೇನು ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ನಿಫ್ಟಿ ಚಾರ್ಟ್ ಇದು 1998ರಿಂದ 2024ವರೆಗೂ
ನಮ್ಮ ಶೇರ್ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಆಗಿದೆ ಅನ್ನೋದನ್ನು ಒಂದು ಗ್ರಾಫ್ ಮುಖಾಂತರ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಶೇರ್ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಅಂದರೆ ಮಾರ್ಕೆಟ್ ಪ್ರೈಸ್ ಮೇಲೆ ಮೂಮೆಂಟ್ ಆಗಿದೆ, ಮೇಲೆ ಹೋಗಿದೆ, ಆಮೇಲೆ ಸ್ವಲ್ಪ ಕರೆಕ್ಷನ್ ಆಗಿದೆ, ಆಮೇಲೆ ಸ್ವಲ್ಪ ಮೂವ್ ಆಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಆಮೇಲೆ ತುಂಬ ಹೈಯಲ್ಲಿ ಹೋಯಿತು. 2008ರಲ್ಲಿ ತುಂಬ ಹೈ ಹೋಯಿತು. ಆಮೇಲೆ ಅದೇ ವರ್ಷವೇ ತುಂಬ ಮಾರ್ಕೆಟ್ ಕೆಳಗಡೆನೂ ಬಂತು. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದಲ್ಲಿ ಇಲ್ಲ ಮೇಲ್ಗಡೆ ಅಲ್ಲ, ಇಲ್ಲಿ ಕೆಳಗಡೆ. ಇಲ್ಲಿ ಅಂದರೆ ಇವಾಗ ನೀವು ಮಾರ್ಕೆಟ್ಗೆ ಹೋಗಿರ್ತೀರ, ಮಾರ್ಕೆಟಲ್ಲಿ ಇವಾಗ ಈರುಳ್ಳಿ ರೇಟು 20 ರೂಪಾಯಿ 30 ರೂಪಾಯಿ ಇದ್ರೆ ತುಂಬ ಚೆನ್ನಾಗಿ ತೊಗೊಳ್ತೀರಾ, ಜಾಸ್ತಿ ತೊಗೊಳ್ತೀರಾ. ಅದೇ 200 ರೂಪಾಯಿ 150 ರೂಪಾಯಿ ಇದ್ರೆ ಏನು ಮಾಡ್ತೀರಾ? ಮನೆ 4 kg ಬೇಕಂದ್ರೆ ಬರೀ 1 kg ತೊಗೊಂಬರ್ತೀವಿ, ರೇಟ್ ಕಡಿಮೆ ಆಗಲಿ ಆಮೇಲೆ ತೊಗೊಂಬರೋಣ ಅಂತೇಳಿ. ಹಾಗೇ ಈ ಪ್ಲೇಸ್ ಏನಂತಂದರೆ ತುಂಬ ಬುದ್ಧಿವಂತರು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗ ಇದು. ಯಾವತ್ತು ಕೆಳಗಡೆ ಬೀಳುತ್ತಲ್ಲ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ನಾವು ಖುಷಿಯಿಂದ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮಾರ್ಕೆಟ್ ಕೆಳಗಡೆ ಬಿದ್ದುಬಿಡ್ತು ಅಂತ ಹೆದರ್ಕೊಳ್ಳೋದಲ್ಲ. ಮಾರ್ಕೆಟಲ್ಲಿ ಯಾವಾಗ ಎಲ್ಲ ಜನ ಹೆದರ್ಕೊಂಡು ಹಿಂದೆ ಸರಿತಾ ಇರ್ತಾರೆ, ನಾವು ಬುದ್ಧಿ ಉಪಯೋಗಿಸಿ ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡಬೇಕು. ಇಲ್ಲಿ ಎಲ್ಲ ರೀತಿಯಿಂದ ದೊಡ್ಡ ಕಂಪ್ನಿಗಳು ಇನ್ವೆಸ್ಟರ್ಸ್ ಏನಿರ್ತಾರಲ್ಲ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಂಥ ಜಾಗನೇ ಯಾವುದು ಅಂತಂದರೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗಲೇ ಇನ್ವೆಸ್ಟ್ಮೆಂಟ್ ಮಾಡೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು? ದಡ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಸೊ ನಾವೇನು ಮಾಡಬೇಕು? ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವಾಗ ತುಂಬ ಮಾರ್ಕೆಟ್ ಕೆಳಗಡೆ ಬಿದ್ದಿರುತ್ತೆ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೋಡಿ, ಅದಾದಮೇಲೆ ಮತ್ತೆ ತನ್ನ ಎಲ್ಲಿವರೆಗೂ ಹೋಗಿತ್ತಿದ್ದು, ಎಲ್ಲಿಂದ ಬಿತ್ತು ಅಲ್ಲಿವರೆಗೂ ಬಂತು, ಮತ್ತೆ ಸ್ವಲ್ಪ ಕರೆಕ್ಷನ್ ಆಯಿತು, ಮತ್ತೆ ತುಂಬ ಹೈಯಲ್ಲಿ ಹೋಯಿತು. 2020ರಲ್ಲಿ ಕರೋನಾ ಬಂದಮೇಲೆ ಮತ್ತೆ ಕೆಳಗಡೆ ಬಿತ್ತು. ಈ ಟೈಮಲ್ಲೆಲ್ಲ ಅಷ್ಟು ಲಾಸ್ ಆಯಿತು, ಇಷ್ಟು ಲಾಸ್ ಆಯಿತು, ಹಾಗೆ ಹಿಂಗೆ ತುಂಬ ಎಷ್ಟೊಂದು ಜನ ಒದ್ದಾಡ್ಬಿಟ್ರಲ್ವ. ಅದೇ ಟೈಮ್ ನಾವು ಖುಷಿಯಿಂದ ಎಂಟ್ರಿ ಆಗುತ್ತೆ ಮಾರ್ಕೆಟ್. ಹಂಗಾರೆ ನಮಗಿದು ಎಂಟ್ರಿ ಆಗೋದಕ್ಕೆ ಒಳ್ಳೆ ಟೈಮ್ ಅಂತಲೇ ತಿಳ್ಕೊಬೇಕು. ಇಂಥ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ನೋಡಿ, ಈ ಟೈಮಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕಡಿಮೆ ಅಂತಂದರೂ ಅವ್ರವ್ರ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು 10 ಪಟ್ಟು ಜಾಸ್ತಿ ಆಗಿದೆ. ಎಷ್ಟು? 10 ಪಟ್ಟು ಜಾಸ್ತಿ ಆಗಿದೆ. ಹಾಗಾದರೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಮಾರ್ಕೆಟ್ ಕೆಳಗಡೆ ಬಂದಾಗಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಎಲ್ಲರ ಬಾಯಲ್ಲಿ ಏನಿರುತ್ತೆ, ಇಲ್ಲಿ ಪ್ರಾಫಿಟ್, ಇಲ್ಲಿ ಎಂಟ್ರಿ ಆದವರೆಲ್ಲ ಎಲ್ಲರ ಬಾಯಲ್ಲಿ ಏನಿರುತ್ತೆ, ನನಗೆ ಅಷ್ಟು ಪ್ರಾಫಿಟ್ ಆಯಿತು, ಇಷ್ಟು ಪ್ರಾಫಿಟ್ ಆಯಿತು, ತುಂಬ ಚೆನ್ನಾಗಿ ಪ್ರಾಫಿಟ್ ಆಯಿತು ಅಂತ ಇರುತ್ತೆ. ಅದನ್ನು ಕೇಳ್ಕೊಂಡು ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಮತ್ತೆ ಇದು ಸ್ವಲ್ಪ ಕೆಳಗೆ ಬಂದೇ ಬರುತ್ತೆ. ಆವಾಗ ನಾವೇನು ಅನ್ಕೋತೀವಿ, ಅಯ್ಯೋ ಮಾರ್ಕೆಟ್ ಬಿದ್ದುಬಿಡ್ತು, ಮಾರ್ಕೆಟಿಂದ ಲಾಸ್ ಆಯಿತು, ಹಾಗೆ ಹೀಗೆ ಅನ್ಕೋತೀವಿ. ಅದನ್ನೇ ಹೇಳೋದು, ಮುಹೂರ್ತ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ನಲ್ಲ. ಮುಹೂರ್ತ ಅಂದರೆ ಇದೇನೆ, ತುಂಬ ಹೈಯಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಮುಹೂರ್ತ ಅಲ್ಲ, ಅದು ಕೆಳಗಡೆ ಬಂದಾಗಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಹೂರ್ತ ನಮಗೆ. ಸೊ ಇದನ್ನು ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲಿಬೇಕು. ಹಾಗೆ ಸೆನ್ಸೆಕ್ಸ್ ನೋಡಿ, ಇದು ನಿಫ್ಟಿದಾಯಿತು ನೀವು ನೋಡಿದ್ದು. ಇವಾಗ ಸೆನ್ಸೆಕ್ಸ್ ನೋಡೋಣ, ಅದು ಕೂಡ ಅಷ್ಟೇ ಅಲ್ವಾ, ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ಕೆಳಗಡೆ ಬಂತು, ಕಂಟಿನ್ಯೂ ಆಗಿ. ಓವರಾಲ್ ಇದ್ರ ಹಿಸ್ಟ್ರಿ ಏನಂದರೆ ಮೇಲ್ಗಡೆ ಹೋಗೋದೇ ಇರುತ್ತೆ, ಅಂದರೆ ಕೆಳಗಡೆ ಬೀಳೋದಿಲ್ಲ ಅಂತ. ಬಿದ್ದರೂ ಮತ್ತೆ ರಿಕವರಿ ಆಗುತ್ತೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಹೆದರ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನಾವು ಇಷ್ಟು 10 ವರ್ಷ 20 ವರ್ಷ 30 ವರ್ಷ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಇಲ್ಲ ನಮಗೆ ಅಂತಂದ್ರೆ ನಾವೇನು ಮಾಡ್ಬೋದು? ಚಿಕ್ಕ ಟೈಮ್ ಫ್ರೇಮಲ್ಲಿ ಹೆಂಗಂದರೆ, ಇವಾಗ 3 ತಿಂಗಳಿಗಾದರೂ ನಾವು ಇನ್ವೆಸ್ಟ್ ಮಾಡ್ಬೋದು, 2 ತಿಂಗಳಿಗಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಷ್ಟೇ ಟೈಮಲ್ಲಿ ನಮಗೆ ಒಂದು 8%, 10%, 5% ಪ್ರಾಫಿಟ್ ನಾವು ತೊಗೊಂಡು ಎಕ್ಸಿಟ್ ಆಗ್ಬೋದು. ಈ ಥರನ ನಾವು ತುಂಬ ಚೆನ್ನಾಗಿ ಮಾಡ್ಬೋದು. ಆ ಥರ ಮಾಡೋದಕ್ಕೆ ನಿಮಗೇನು ಜ್ಞಾನ ಇಲ್ಲ ಅಂತಂದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಅದನ್ನು ಕಲಿಯೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ. ಯಾರಾದರೂ ಆಗಲಿ, ನನ್ನ ಮುಖಾಂತರನೇ ಅಂತಲ್ಲ, ನೀವು ಬೇರೆ ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಚಾನಲ್ಗಳಿದ್ದಾವೆ, ಅವ್ರು ನೋಡಿ ಕಲೀರಿ. ಕಲ್ತ್ಕೊಂಡು ನೀವು ಆಮೇಲೆ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಬೇಕಾದರೂ ಕಲೀರಿ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೀವು ಕಲಿಯೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳಿ, ಮಾರ್ಕೆಟ್ ಅಕಸ್ಮಾತ್ ನಿಮ್ಗೆ ಇಷ್ಟೇ ಒಂದು ಸಿಗ್ನಲ್ ಸಿಕ್ಕರೂ ಸಾಕು, ಮಾರ್ಕೆಟ್ ಕೆಳಗಡೆ ಬಿದ್ದುಬಿಟ್ಟಿದೆ ಅಂತೇಳಿ, ಆ ಬಿದ್ದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕಿ, ಒಳ್ಳೆ ಕಂಪ್ನಿಗಳಿಗೆ ಹಾಕಿ. ಒಳ್ಳೆ ಕಂಪ್ನಿಗಳು ಮುಹೂರ್ತ ನೋಡಿಕೊಂಡು, ಮುಹೂರ್ತ ಅಂತೂ ಕೆಳಗಡೆ ಬಿದ್ದಿರೋದೇನೆ, ಜಾತಕ ಒಂದು ನೋಡಿ, ಕಂಪ್ನಿ ಚೆನ್ನಾಗಿದೆಯಾ ಇಲ್ಲ ಅಂತ ನೋಡ್ಕೊಂಡು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ನಾವು 3 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷದಲ್ಲ, ನಾವು 1 ವರ್ಷ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಇದಕ್ಕೆ ಯಾರಾದರೂ ಒಬ್ಬರು ಒಳ್ಳೆ ಗುರುಗಳ ಸಲಹೆನ ನೀವು ಗುರುಗಳ ಜೊತೆ ನೀವು ಕಲಿಲೇಬೇಕು, ಮತ್ತು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ನೀವು ತಗೊಳ್ಳೇಬೇಕಾಗುತ್ತೆ. ಇವಾಗ ಹೇಳಿ, ಇಂಥ ಒಂದು ಅದ್ಭುತವಾದ ವರದಾನ ಅಥವಾ ನಾನು ಆವಾಗಲೇ ಹೇಳಿದ ಹಾಗೆ ಅಕ್ಷಯ ಪಾತ್ರೆ ಆಗಿರೋ ಈ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದು ಮತ್ತು ನಮ್ಮ ಮಕ್ಕಳಿಗೆ ತಿಳಿಸೋದು ಒಳ್ಳೆಯ ಬೆಳವಣಿಗೆನ ಅಥವಾ ಮೂರ್ಖತನನ? ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಹೇಳೋದ್ರಲ್ಲಿ ತಪ್ಪೇನಾದರೂ ಇದ್ದರೆ ಖಂಡಿತ ತಿದ್ಕೋತೀನಿ. ಹಾಗೆ ಯಾವ ಕ್ಲಾಸಿಂದ ಮಕ್ಕಳಿಗೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸ್ಬೇಕು ಅಂತಲೂ ಕಮೆಂಟ್ ಮಾಡಿ. ಗೌರ್ಮೆಂಟ್ಗೆ ನಾನು ಈ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ಅಟ್ಲೀಸ್ಟ್ 8ನೇ ಕ್ಲಾಸಿಂದ ಆದ್ರೂ ಮಕ್ಕಳಿಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಕೊಡೋದಕ್ಕೆ ಅಥವಾ ಒಂದು ವಿಷಯವಾಗಿ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. 8ನೇ ಕ್ಲಾಸಿಂದನೇ ನಮ್ಮ ಸ್ಕೂಲ್ಗಳಲ್ಲಿ ಶೇರ್ ಮಾರ್ಕೆಟಿನ ಒಂದು ವಿಷಯವನ್ನಾಗಿ ಅಳವಡಿಸೋದು ತುಂಬ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಜನ ನಮ್ಮ ಹುಡುಗರು ಓದನ್ನು ಮುಗಿಸಿ ಕೆಲಸಕ್ಕೆ ಸೇರ್ಕೋತಾರೆ, ಡೇ ನೈಟ್ ಕೆಲಸ ಮಾಡ್ತಾರೆ, 2-3 ತಿಂಗಳು ಸ್ಯಾಲ್ರಿ ಬರ್ತಿದ್ದ ಹಾಗೆ ಸಾಲ ಮಾಡ್ಕೊಂಡು ಲಕ್ಸುರಿ ಬೈಕ್ ತಂದು ಮನೆ ಮುಂದೆ ನಿಲ್ಲಿಸ್ತಾರೆ. ಕಷ್ಟಪಟ್ಟು ಬಂದಿರೋ ಹಣನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅವ್ರು ಹೇಳೋರೆ ಯಾರು? ತಂದೆ ತಾಯಿ ಹಣಕಾಸಿನ ವಿಷಯದಲ್ಲಿ ಹುಷಾರಾಗಿದ್ದರೆ ಓಕೆ, ಬಟ್
ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾರ? ತುಂಬ ಕಡಿಮೆ ಮಕ್ಕಳು ಕೇಳೋದು ತಂದೆ ತಾಯಿ ಮಾತನ್ನ. ಸ್ಕೂಲಲ್ಲೇ ಹಣಕಾಸಿನ ನಿರ್ವಹಣೆ ಮತ್ತು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಸಿದ್ರೆ ಅವ್ರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? CBSEನಲ್ಲಿ 9ನೇ ಕ್ಲಾಸಿಂದ ಶೇರ್ ಮಾರ್ಕೆಟ್ನ ಒಂದು ವಿಷಯವಾಗಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಮಾಡಲಿ ಮಾಡದೇ ಇರಲಿ, ನಾನಂತೂ ನಿಮ್ಮ ಜೊತೆಗಿದ್ದೀನಿ. ಪ್ರತಿಯೊಂದು ವಿಷಯವನ್ನು ಎಳೆಯಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಇದುವರೆಗೂ ನಾವು ಕಲ್ತಿರೋಂಥ ವಿಷಯಗಳು ಏನೇನಂತಂದರೆ 8ನೇ ತರಗತಿಯಿಂದಲೇ ಮಕ್ಕಳಿಗೆ ಶೇರ್ ಮಾರ್ಕೆಟ್ ಯಾಕೆ ಕಲಿಸ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ಶೇರ್ ಮಾರ್ಕೆಟ್ ಬಗ್ಗೆ ಇರುವ ತಪ್ಪು ಊಹಾಪೋಹಗಳು ಮತ್ತು ಮೂಢನಂಬಿಕೆಗಳು ಏನು ಅಂತ ತಿಳ್ಕೊಂಡಿದ್ದೀವಿ. ಶೇರ್ ಮಾರ್ಕೆಟಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಾರ್ಕೆಟ್ ಹಿಸ್ಟ್ರಿ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಶೇರ್ ಅಂದರೆ ಏನು, ಶೇರ್ ಮಾರ್ಕೆಟ್ ಅಂದರೆ ಏನು, ಶೇರ್ ಖರೀದಿ ಮತ್ತು ಮಾರಾಟ ಹೇಗೆ ಮತ್ತು ಎಲ್ಲಿ, ಡಿಮ್ಯಾಟ್ ಅಕೌಂಟ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಶೇರ್ ಬೆಲೆ ಹೆಚ್ಚು ಕಮ್ಮಿ ಹೇಗಾಗುತ್ತೆ ಮತ್ತು ಯಾಕೆ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಅಂತ ಪ್ರತಿಯೊಂದನ್ನು ಎಳೆಯಾಗಿ ನಾವು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಈ ವಿಡಿಯೋ ತುಂಬ ದೊಡ್ಡದಾಯಿತು, ಬಟ್ ಏನು ಮಾಡೋದು, ವಿಷಯನ ಅರ್ಧಂಬರ್ಧ ತಿಳಿಸೋಕ್ಕಾಗಲ್ಲ. ಯಾವುದೋ ಅನವಶ್ಯಕವಾಗಿ ಹೇಳಿದ್ದೀನಿ ಅಂತ ನನಗನ್ಸಿಲ್ಲ. ಎಲ್ಲವೂ 5 ಮತ್ತು 6ನೇ ಕ್ಲಾಸಿನ ಮಕ್ಕಳಿಗೂ ಸಹ ಅರ್ಥ ಆಗಬೇಕು ಅಂತ ಮಾಡಿರೋ ವಿಡಿಯೋ ಇದು. ಎಲ್ಲರೂ ಸರಿಯಾಗಿ ಕಲಿಯೋ ಪ್ರಯತ್ನ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಪ್ರಯತ್ನ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಿಮ್ಮ ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಮುಕ್ತವಾಗಿ ಸ್ವಾಗತ ಮಾಡ್ತೇನೆ. ಧನ್ಯವಾದಗಳು. ಜೈ ಹಿಂದ್.